ಯಾರು ಸ್ವಾಮಿ ಹಂಗಾಡ್ತಾರೆ? ಮದುವೆ 15 ದಿನ ಐತೆ ಸ್ವಾಮಿ ಅವ್ರಿಗಂತ ಪ್ರಸಾದ ಏನ ತೇರ್ಕ ಬರ್ತಾ ಕೊಡಿ ಸ್ವಾಮಿ. ಯಾರು ಸ್ವಾಮಿ ನೋಡಿ 3 ದಿನ ಐತೆ ಅಂತಾರೆ, ತೇರ್ತಾರೆ ಏನಾಯ್ತು ಕೊಡಿ ಸ್ವಾಮಿ. ಹಂಗಲ್ಲ ಅವ್ರ ಮಗಳಿಗೆ ಮದ್ವೆ ಇದೆ, ಗಾಳಿ ಗಾಳಿ ಸೋಕಿದೆ, ಗಾಳಿ ಗಾಳಿ ಸೋಕಿದೆ, ಅದಕ್ಕೇನೆ ಗಾಳಿ ಹೋಗಿಸ್ತಾ ಇದ್ವಿ. ಅಮಾವಾಸ್ಯೆ ಅಲ್ವಾ? ಒಂದು ಭಕ್ತಿ ಗೀತೆ ಯಾರನ್ನ ಆಡ್ರವ ಇಲ್ಲಿ ಮೊಬೈಲ್ ಆನೆ ಬಟ್ಟ ಐತೆ ಮಠಕ್ಕೆ ಆನೆ ಆನೆ ಬರ್ತೈತೆ. ಲಕ್ಷ್ಮಿ ಆನೆ ಕಟ್ಟು, ಲಕ್ಷ್ಮಿ ಆನೆ ಹೆಂಗೆ ಅಲ್ಲೇ ನಿಂತ್ಕೊಂಡ್ ಬಿಡಿ. ಆನೆ ಆನೆ ಬಂದೈತೆ. ನರಸಿಂಹರಾಜು ಕೈ ಮುಗಿ. ತುಳಿಯಲ್ಲ ಬಿಡು, ತುಳಿಯಲ್ಲ ಬಿಡು, ಮಗ ತುಳಿಯಲ್ಲ ಬಿಡಮ್ಮ, ಆನೆ ತುಳಿಯಲ್ಲ ಬಿಟ್ಟು ಕೆಳಗ ಮುಗಿತಾ ಇದ್ದೀನಿ ಸ್ವಾಮಿ. ಮುಗ್ದನಪ್ಪ ಮುಗಿತಾ ಇದ್ದೀನಿ ಸ್ವಾಮಿ. ಊದ್ಗಡ್ಡಿ ಮುಗ್ದನಪ್ಪ ಮುಗಿತಾ ಇದ್ದೀನಿ ಸ್ವಾಮಿ. ಊದ್ಗಡ್ಡಿ 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 ಎಷ್ಟಿದ್ದೀನಿ? ಬಿಡ್ರಿ. ಅಲ್ಲೋ ನರಸಿಂಹರಾಜು ಸ್ವಾಮಿ, ಪೂಜೆ ಎಲ್ಲ ಆಗ್ತಾ ಇದೆ, ಇಲ್ಲಿ ನೆರವೇರ್ತದ, ಭಕ್ತಾದಿಗಳೆಲ್ಲ ಕುಂಡದೊಳಗೆ ಇದನ್ನ ಹಾಕ್ತಾವ್ರೆ. ನೀವು ಅಕ್ಕಿ 2 ಊದ್ಗಡೆ ಹಚ್ಚಿದ್ದೀರನ್ನಪ್ಪ? ಕರ್ಪೂರ ಹಚ್ಚಿದ್ದೀವಿ ಸ್ವಾಮಿ. ಕರ್ಪೂರ ಹಚ್ಚಿದ್ದೀರಾ? ಗುರುಗಳ ಮಗಿನ ವಿಚಾರ ಕೇಳಿ ಕೇಳಿ, 1 ನಿಮಿಷ ಅವ್ರಿಗೆ ಮಂತ್ರ ಹೇಳ್ಬಿಡ್ತೀನಿ. ಇಲ್ಲಿರೋರು ಎಲ್ಲ ಮಂತ್ರ ಹೇಳಿರಂತೆ. ಹಲೋ ಹಲೋ ಸ್ವಾಮಿ. ನರಸಿಂಹರಾಜು ನಾನು ಹೇಳ್ತೀನಿ ಮಂತ್ರ, ನೀನ್ ಸುಮ್ನೆ ಕೇಳಿಸ್ಕೊಳಪ್ಪ. ಕೈ ಮುಗಿಯೋದು ಬಿಡಲ್ವಾ? ಕೈ ಮುಗಿ. ನಿಮ್ ಹೆಂಡತಿ ಅವರು ಅಕ್ಕಿ ಕಾಳು ಇಟ್ಕೊಂಡವ್ರೆ. ಹೌದಾ? ನರಸಿಂಹರಾಜು ವಿಶಾಲಮ್ಮ ಯಜಮಾನಸ್ಯೆ ಗೃಹೆ ವ್ಯಾಪಾರ ಸ್ಥಳೆ ಸಕಲ ವಾಸ್ತು ದೋಷ ನಿವಾರಣಾರ್ಥಂ ನಿತ್ಯ ಧನಾನುಕೂಲ ಸಿದ್ಧಾರ್ಥಂ ಯತ್ನ ಕಾರ್ಯ ಶೀಘ್ರಮೇವ ಫಲ ಸಿದ್ಧಾರ್ಥಂ ಶ್ರೀ ಲಕ್ಷ್ಮೀ ಗಣಪತಿ ಶಾರದಾ ಪ್ರತಿಷ್ಠೆ. ಓಂ ಆಯ್ತೇನಪ್ಪ? ಹಲೋ ಮಗ ಕರ್ಪೂರ ಹಚ್ಚಿ ಮಗ. ಆಯ್ತು ಸ್ವಾಮಿ. ಕರ್ಪೂರ ಉರಿತಲೇ ಇರ್ಬೇಕ್ರ? ಇಲ್ಲ ಇಲ್ಲ ಏನಿಲ್ಲ. ಅಕ್ಕಿ ಕಾಳು ಯಾರ ತವ ಐತೆ? ಇಬ್ಬರು ತವ ಐತೆ. ನಂದು ಬಲಗೈ ಐತೆ, ಅದು ಎಡಗೈ ಹಿಡ್ಕೊಂಡವ್ರೆ. ಅವು ಬಲ್ಗೈ ಹಿಡ್ಕೊಳ್ರಿ ಅಕ್ಕಿ ಕಾಳು. ಹಿಡ್ಕೊಂಡಿದೀವಿ ಸ್ವಾಮಿ. ನಿಮ್ ಹೆಂಗಸರು ತಲೆ ಮೇಲೆ ನೀವ್ ಹಾಕ್ರಿ, ನಿಮ್ ಹೆಂಗಸರು ಕೈಯಾಗಿರೋದು ಅಕ್ಕಿ ಕಾಳು ನಿಮ್ ತಲೆ ಮೇಲೆ ಹಾಕ್ಸ್ಕೊಳ್ರಿ. ಹಾಕ್ ಮಗ. ಆಗಿರ್ ಸ್ವಾಮಿ. ನಿಮ್ಮ ಯಜಮಾನ್ರ ತಲೆ ಮೇಲೆ ಇದು ತಡೀತಾರೆ. ಹಂಗಲ್ಲ ಇವು ಫಸ್ಟ್ ಅವ್ರ ಹೆಸರು ಹೇಳ್ಬೇಕು. ಅವ್ರ ಹೆಸರು ನಿನ್ನ ನಿಮ್ ಮನೆಯವ್ರ ಹೆಸರು ಹೇಳು, ನಿಮ್ ಮನೆಯವರು ನಿಮ್ಮ ಹೆಸರು ಹೇಳ್ಬೇಕು. ನರಸಿಂಹರಾಜು 3 ಸರಿ. ವಿಶಾಲಮ್ಮ. ನಿಮ್ ಮನೆಯವ್ರ ಕೈಲಿ ನಿನ್ನ ಹೆಸರು 3 ಸರಿ ಹೇಳಿಸ್ಕೊ. ಹೆಸರಿಲ್ಲ ಮಗ. ಯಾರು ಕಾಲು ಮತ್ತ ನಿಲ್ಲಿಲ್ವ? ನರಸಿಂಹರಾಜ್ ಎಲ್ಲ ಪೂಜೆ ಬಂದವರು ನೋಡಲಿ ಎಲ್ಲಾರು ಮಂಗಳೂರು 3 ಸಲ ನಿಮ್ಮ ಹೆಂಗಸರು ಹೇಳಪ್ಪ ನೀನು ನೋಡು ಒಂದ್ತೀನಿ ಈಗ. ಹಲೋ
ಸಾರಿನ ತಪ್ಪಲೆ ತಗೊಂಬತ್ತಾಯಿ ಸ್ವಾಮಿ. ಆ ಸಾರಿನ ತಪ್ಪಲೆ ಹೊಡಿಯಕ್ ಬರ್ತ ನೋಡಿ ಸ್ವಾಮಿ. ಪೂಜೆನ ಮಾಡ್ಕ ನಿನ್ ಬೆಂಕಿನ ನೈಕೆ ಅಂತ. ಏನೋ ನರಸಿಂಹರಾಜು, ಓ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ. ಓ ಅದನ್ನ ನೀವು ಎಲ್ಲಾರು ಸೇರಿ, ಓ ಅದು ಒಳ್ಳೇದು. ಎಲ್ಲಾರು ನೀವು ಮನೆಯಲ್ಲೆಲ್ಲರೂ ಸೇರಿ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನರಸಿಂಹರಾಜು. ಹಂಗಂತ ಹೇಳಿ ನಾನು ಸ್ವಾಮಿಗಳೇ ನಿಮ್ಮ ನಮ್ಮದೇ ಒಳ್ಳೇದಾಗ್ಲಿಲ್ಲ ಅಂತ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ, ನಮ್ಗೂ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ ಕುಟುಂಬ ಚೆನ್ನಾಗಿರ್ಬೇಕು ಅಂತ ನೀನ್ ಹೆಂಡತಿ ಮನ್ಸಲ್ಲೂ ಇರ್ಬೇಕದು. ಅದೇ ಹಿಂಗೆ ಹೇಳ ಮಗ ಇನ್ನೊಂದ್ಸಲ. ಗಂಡ ಇಕ್ಕಳಿ ಗಂಧ ಇಕ್ಕಳಿ, ಕುಂಕುಮ ಇಕ್ಕಳಿ ಹಣೆಗೆ. ಎಲ್ಲಾರು ತಾಯಿ ತಾಯಿ ಇರೋದು. ಗಂಡ ಇಕ್ಕಳಿ ಕುಂಕುಮ ಇಕ್ಕಳಿ. ನೀವಂತೂ ಅಲ್ಲ ನರಸಿಂಹರಾಜು. ಹಲೋ ಸ್ವಾಮಿ, ಆಯ್ತು ಸ್ವಾಮಿ. ಏಯ್ ಬರಮ್ಮ ಇಲ್ಲಿ ನೀನು. ಏಯ್ ಮುಂದಪ್ಪ ಏಯ್ ಮುಂದಪ್ಪ ಸ್ವಾಮಿಯರ್ ಮುಂದಕ್ಕೆ ಬಾ, ಸ್ವಾಮಿಯರ್ ಮುಂದಕ್ಕೆ. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ರಾಧಾ. ರಾಧಾ. ಏನಾಗ್ತಿದೆ ಮೈ ಎಲ್ಲ ನಿನ್ಗೆ ಈಗ? ಫ್ರೀ ಆಯ್ತೋ ಇಲ್ಲ ಮೊದ್ಲಂಗೆ ಏನೋ ಹಗುರವಾಗೈತೋ ಇಲ್ಲ ಏನೋ ಮೊದ್ಲಂಗೆ ಏನಾಗೈತೆ? ಮೈಯೆಲ್ಲ ಫ್ರೀ ಆಗೈತೆ. ಹೌದಾ? ಏನೋ ಮೈಯಲ್ಲಿ ಏನೋ ಸೇರ್ಕೊಂಡಿರ್ತಾರ, ಏನಾನ ಆಯ್ತಾ? ಇಲ್ಲ. ಇಲ್ವಾ? ತಾಯಿ ನಿಂಗೆ ಒಳ್ಳೇದ್ ಮಾಡ್ಲಿ, ಹೋಗು. ಮಗ 5 ನಿಮಿಷಕ್ಕೆ ಒಂದ್ ಪೂಜೆ ಆಗ್ದಂಗೆ ಬಿಟ್ಟು ಅದು ಇವತ್ತು ಮಗ ನಾಳೆ 5 ನಿಮಿಷಕ್ಕೆ ಬಿಡ್ಸಿರ್ ನೋಡು. ಏ ತಾಯಿ ಅವಳ ಮಗಳನ್ನ ಗರ್ಭಗುಡಿ 61 ಸುತ್ತು ಗರ್ಭಡಿ ಗುಡಿ ಸುತ್ತಿ ಆಮೇಲೆ ದೀರ್ಘ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗಮ್ಮ ನೀನ್ ಮನೆಗೆ ಹೋಗ್ಬೇಕಾರೆ. ಬಾರಮ್ಮ ನೀನು. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನಪ್ಪ? ಹೋಗ್ಲಿ ಮುಂದೆ ಯಾರು ಇರ್ತಾರ ಅವ್ರು ಬರ್ರಿ. ನಿಮ್ಮ ಹೆಸರೇನು ಹೇಳಿ ಸ್ವಾಮಿ? ನನ್ನ ಹೆಸರು ಕುಮಾರಣ್ಣ ಅಂತ ಸ್ವಾಮಿ. ಮನೆ ಕಡೆ ಹೆಂಗೈತೆ ನಿಮ್ಗೆ? ಮನೆ ಕಡೆ ಎಲ್ಲ ಪರವಾಗಿಲ್ಲ, ಅಟ್ಲೆ ಮಾಡ್ಕೊಟ್ಟಿದ್ರ ಎಲ್ಲ ಒಳ್ಳೇದಾಗತ್ತ ಸ್ವಾಮಿ. ಬೋರು ಗೀರು ಎಲ್ಲ ನೀರ್ ನೀರ್ ಸಿಕ್ಕಿದೆ ಸ್ವಾಮಿ. ಇನ್ನೊಂದು ಬೋರಿನ್ ತಕೊಂಡು ಇದನ್ನ ಮಾಡ್ಕೊಡಿ, ನೀರ್ ಜಾಸ್ತಿ ಬರಂಗೆ. ಎಲ್ಲ ಮಾಡ್ಕೊಡ್ತೀವಪ್ಪ. ಹಲೋ ಸ್ವಾಮಿ, ನಾವು ಎಲ್ಲಿ ಬರೋಣ ಸ್ವಾಮಿ? ನಾವು ಎಲ್ಲಿ ಬರೋಣ? ಪೌರ್ಣಮಿಗೆ ಏನಕ ನಾವು ಬರ್ಬೇಕಾಗತ್ತೆ ನರಸಿಂಹರಾಜು. ಇದು ಬರ್ಲಿಲ್ಲ, ಅದೇನೋ ಇದು ಎಲ್ಲ ಲಾರಿಯಾಗ ಬರ್ತಿದೆ ಅಂದ್ರ ಇದೆಂತದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೊಟ್ಟು ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವ್ ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಬಿಡಿ. ನನಗೆ ಬರೇ ನಿಮ್ಮ ಅಮ್ಮ ತೆಂಗ್ತಾರೆ ಮಾಡ್ಕೊಂಡ್ ನರಸಿಂಹಣ್ಣ. ಈಗ ನೀವ್ ಹೇಳಿದ್ರು ಚೆಡ್ಡಾಗಿ ಹುಚ್ಚಿರ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತಗ ನೀನು ಉಚ್ಚಾರಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಮಸ್ಟೈಟ್ ಇಡಿಯಟ್ ಏನು? ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಏನಿದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಬೆಂಗಳೂರು ಕುಡಿಗಿಡಿ ಅಂತ ಕಲ್ಸಂಗ್ ಮಾಡ್ತಾರಪ್ಪ ಇವ್ರು. ಅಣ್ಣ ಅಲ್ಲ ಇವ್ರೆ ಬಲ್ಗಡಿ ಕತ್ತಾಬೇಕು, ಹೊಲ್ದ ಮಾಡಂಗ ತಲೆ ಹೊಡ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಲ್ದ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವು ನಾವೇನು ಮೊನ್ನೆ ಹೋಗ್ ನಮ್ಗೇನು ಮೊನ್ನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಒಂದು ಹೊರನಾಡಿಗೆ ಹೋಗಿ ಒಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿದ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ. ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು.
ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇರ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು. ಅಣ್ಣ ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀವಿ, ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮಗ್ ಟೈಮ್ ಕೊಡ್ಬೇಕು. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಆಲೆ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಆಲೆ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿರಿ. ನಾನು ಒಂದ್ ಅನ್ನ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ ತಿರ್ಗಾ ಇವ್ರು ಎಟ್ಟಿಂದ ವರ್ಷಂಗ್ ಕಾಣ್ತಾರೆ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಗಬ್ಬು ವಾಸನೆ ಬಿಟ್ಟಿದೆ. ಯಾವ ತಲೆ ಹುಚ್ಚಿಡುತ್ತವ್ರ ಅಲ್ಲಿಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ವಪ್ಪ, ಏನ್ ನಾಯಿಗೆ ಬಿಡ್ದು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ್ ಅನ್ನ ಮಾಡಕ್ ಬಿಡ್ತೀರ ನನ್ ಟೈಮು? ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಇದ್ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗ ಯಾರು ಕೇಳ್ತಲ್ಲ ಯಾರಿಗೆ? ಸ್ವಾಮಿ ಒಂದ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ತಲ್ಲ? ಯಾರಿಗೆ ಕೇಳಿದ ಹೇಳ, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸು, ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ದೊಡ್ಡ ತೆಕ್ಕು ಸುಳ್ಳ ಮಕ್ಕಳು. ಹಲೋ ನಮ್ಗೂ ತೆಕ್ಲಿ ಗೊತ್ತಾರೆ. ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ ಅವನಮ್ಮ ನರಸಿಂಹರಾಜ ಶಾಟಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀವ್ ಯಾವಾಗ ತಿಕ್ಕು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ಒಂದ ಮಾಡ್ಬೇಕು ನಾವು. ನೀವು ಒಂದ ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ? ಅಲ್ಲಲ್ಲ ಬಿಡ್ರಂಗ. ಹಂಗಲ್ಲ ಸ್ವಾಮಿ, ಕಂಡೋರ್ ಮನೆ ಬಟ್ಟಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡಲ್ಲಿ ತಿಂತಿರೋದ್ಲೇ ಮಗನೇ. ಆಯ್ತು ಆಯ್ತು ಸ್ವಾಮಿ, ಆಯ್ತು. ಯಾಕೆ ಆತರ ಮಾತಾಡ್ತಿದೀಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬೈಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡ್ತಾವೆ. ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿ. ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನಿ. ನಿನ್ನಂಗೆ ಅವ್ರು ಇರ್ತಾವ ಎಂತದ ಟ್ಯೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದೀಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ದು ಎಡೆ ಮುಂದಿಕ್ಕಿರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ. ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಮತ್ತೆ ಹೊರ್ಗೋ ಇವ್ನ್ ಮಾಡುವಂತ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮ ಸುಳ್ಳಿಗ್ನ ಸುಮ್ನೆ ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲೆ ಕೊಡ್ತೀನಿಲೇ. ಏನಾಯ್ತು ನಿಂದು?
ನಂದೇನು ಇಲ್ಲ. ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ಹಿಡಿಯೋರು ಅಂತ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ಫೋನ್ ಮಾಡು ಅಂತ ಹೇಳಿದ್ದನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕೊಟ್ಟಿದ್ದಿಲ್ಲ. ಅಣ್ಣ ಅಲ್ಲ ಕಣ, ನಾನ್ ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ. ನೀನ್ ಏನು ಕೆಲ್ಸಕ್ಕೆ ಹೋಗಲ್ವಲ್ಲ, ಅದಕ್ಕೆ ಆ ಅಕ್ಕನ್ ನಾನು ಹೆಂಡ್ತಿನ ಈಗ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು ನಂಗ್ ಬಂದಾಗ ಹಂಗ್ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನೀನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ನನಗ್ ಗೊತ್ತಾಯ್ತು, ನನಗೆ ಯಾವಾಗ ಫಸ್ಟೇ ಗೊತ್ತಾಯ್ತು ಇವ್ರು ಇನ್ನೇನ ಚೋಳಿಗೆ ಎದೊಳಕ್ಕೆ ಆಗಲ್ಲ ಕಣ. ಹಾಲ್ ಕರಿಯೋದ್ ಹೆಂಗೋ ಏನು ಹೆಂಗ. ನೀನು ಎದ್ದಿದ್ದಿಲ್ಲ ಇವತ್ತು ಇಷ್ಟೊತ್ತಿಗೆ.